ಎಲ್ಲರಿಗೂ ಶುಭೋದಯ ಹಾಗೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮೊಟ್ಟ ಮೊದಲನೆಯದಾಗಿ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಯರಿಗೆ, ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ನನ್ನ ಮೊದಲನೆಯ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸಿಗೂ, ಹಾಗೂ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಗುರೂಜಿ ಅವರಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಸೊ ಈ ಜೀವನದಲ್ಲಿ ನಾವು ಕಲಿಯಬೇಕಾದ ಕಲೆಗಳಲ್ಲಿ 2 ದಿನ, ಒಂದು ಕೇಳಿಸ್ಕೊಳ್ಳುವ ಕಲೆ, ಇನ್ನೊಂದು ಪ್ರೀತಿಸುವ ಕಲೆಯನ್ನ ತಿಳ್ಕೊಂಡ್ರಿ. ಈ ದಿನ ಕಲಿಯಬೇಕಾಗಿರೋದು ಏನು ಅಂದ್ರೆ, ನಾವು ಏನನ್ನ ಬಿಡ್ಬೇಕು ಜೀವನದಲ್ಲಿ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಅಯ್ಯೋ ನಾವು ಧ್ಯಾನಕ್ಕೆ ಬಂದು ತಾಳ್ಮೆ ಕಲ್ತಿದ್ದೀವಿ, ಆರೋಗ್ಯವನ್ನ ಪಡ್ಕೊಂಡಿದ್ದೀವಿ, ಎಲ್ಲವನ್ನ ಕಲಿತಾ ಬಂದಿದೀವಿ, ಪಡ್ಕೊಳ್ತಾ ಬಂದಿದೀವಿ, ಇದೇನ್ ಮೇಡಮ್ ಬಿಡೋದನ್ನ ಹೇಳ್ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಆದ್ರೆ ಏನನ್ನ ಬಿಡಬೇಕು, ಏನನ್ನ ಬಿಟ್ಟಾಗ ನಮ್ಗೆ ಅದರಿಂದ ಲಾಭ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಈ ಬಿಡೋದನ್ನ ನಾವು ಕಲಿದೇ ಇದ್ರೆ ಎಷ್ಟೋ ಭಾರವನ್ನ ನಾವು ಹೊತ್ಕೊಳ್ತೀವಿ. ಸೊ ಈ ಬಿಡೋದನ್ನ ನಾವು ಕಲಿಬೇಕು. ಈಗ ನಾವು ಶ್ವಾಸವನ್ನ ತಗೊಳ್ತೀವಿ. ಆ ತೆಗೆದುಕೊಂಡ ಶ್ವಾಸ ಒಳಗಡೆ ಎಷ್ಟೋ ಪ್ರಾಣ ಶಕ್ತಿಯನ್ನ ನಮ್ಗೆ ಕೊಡುತ್ತೆ, ಎಷ್ಟೋ ಅವಶ್ಯಕ ಮತ್ತು ನಮ್ಗೆ ಅದು ಆಧಾರಭೂತ ಆಗಿದೆ. ಅಷ್ಟು ನಮಗೆ ಸಹಾಯ ಮಾಡಿದ ಶ್ವಾಸವನ್ನ ನಾವು ಒಳಗಡೆನೆ ಇಟ್ಕೊಳ್ತೀವ? ಇಲ್ಲ ಅಲ್ವಾ? ಮತ್ತೆ ಅದನ್ನ ಹೊರಗಡೆ ಬಿಡ್ಬೇಕು. ಯಾವ ಉದ್ದೇಶಕ್ಕೋಸ್ಕರ ಶ್ವಾಸ ಒಳಗಡೆ ಹೋಗಿದೆಯೋ ಅದರ ಉದ್ದೇಶ ಮುಗಿದು ಹೋಯ್ತು. ಅದರ ಉದ್ದೇಶ ಮುಗಿದ ಮೇಲೆ ಅದನ್ನ ಬಿಡುಗಡೆ ಮಾಡಿದಾಗ ಮತ್ತೆ ಹೊಸ ಒಂದು ಶಕ್ತಿಯೊಂದಿಗೆ ಅದು ಒಳಗಡೆ ಹೋಗುತ್ತೆ, ಒಳಗಡೆ ತೆಗೆದುಕೋಬಹುದು. ಅದನ್ನ ಬಿಡದೇ ಇದ್ರೆ ನಾವು ಹೊಸ ಶ್ವಾಸವನ್ನ ಹೇಗ್ ತಗೊಳ್ಳೋದಕ್ಕೆ ಸಾಧ್ಯ ಆಗತ್ತೆ? ಸಾಧ್ಯ ಆಗೋದಿಲ್ಲ ಅಲ್ವಾ? ಬಿಟ್ಟು ಬಿಡೋದು ತುಂಬಾ ಅವಶ್ಯಕ. ನಾವು ಆಹಾರವನ್ನ ತಗೊಳ್ತೀವಿ, ಎಷ್ಟೋ ಶಕ್ತಿ ಕೊಡುತ್ತೆ, ಎಷ್ಟೋ ನಮ್ಗೆ ಆಹಾರ ತಗೋಬೇಕಾದ್ರೆ ಖುಷಿಯನ್ನು ಕೊಡುತ್ತೆ, ನಮ್ಮ ದೇಹಕ್ಕೆ ಪೋಷಕಾಂಶಗಳನ್ನ ಕೂಡ ಅದು ಕೊಡುತ್ತೆ. ಅದರ ಉದ್ದೇಶ ಮುಗಿದ ಮೇಲೆ ಅದು ನಮ್ಮ ದೇಹಕ್ಕೆ ಏನೇನು ಬೇಡ ಆಗಿದೆಯೋ ಅದೆಲ್ಲವನ್ನ ಆಹಾರ ಹೊರಗಡೆ ಕಳಿಸ್ಬಿಡುತ್ತೆ. ಶರೀರ ಅದನ್ನ ಕಳಿಸ್ಬೇಕಾ ಬೇಡವಾ? ಕಳಿಸ್ಬೇಕಲ್ವಾ? ಅದೇ ರೀತಿ ನಾವು ಎಷ್ಟನ್ನೋ ಬಿಡಬೇಕಾಗಿ ಬರುತ್ತೆ. ಈ 2 ಉದಾಹರಣೆಗಳನ್ನ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಊಹೆ ಮಾಡಿ ಬಿಡದೇ ಇದ್ರೆ ಏನಾಗುತ್ತೆ ಅಂತ. ನಾವು ಎಷ್ಟು ಸಫರ್ ಆಗ್ಬೇಕಾಗತ್ತೆ. ಆದ್ರಿಂದ ನಾವು ಆಗಿಂದಾಗ ಬಿಟ್ಟು ಬಿಡೋದನ್ನ ಕಲಿಬೇಕು. ಏನನ್ನ ಬಿಡ್ಬೇಕು ಅಂತಂದ್ರೆ, ಎಷ್ಟೋ ಇದೆ ಬಿಡ್ಬೇಕಾಗಿರೋದು. ಎಷ್ಟೋ ವಿಷಯಗಳನ್ನ ಇಟ್ಕೊಳ್ಳೋದನ್ನ ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ, ಅವುಗಳನ್ನ ಬಿಡ್ಬೇಕು. ಆದ್ರೆ ಬಿಡ್ಬೇಕಂದ್ರೆ ನಮ್ಗೆ ಏನೋ ಒಂಥರ ಅಭದ್ರತಾ ಭಾವನೆ, ಯಾಕಂದ್ರೆ ಅವುಗಳ ಜೊತೆ ನಾವು ಹೊಂದ್ಕೊಂಡ್ಬಿಟ್ಟಿದೀವಿ. ಕೆಲವು ನಮ್ಗೆ ಕಂಫರ್ಟ್ ಆಗಿ ಇರ್ಬೋದು, ಕೆಲವು ಆಗದೆ ಇರ್ಬೋದು, ಆದ್ರೂ ಕೂಡ ನಾವು ಅವುಗಳನ್ನ ಬಿಡೋದಕ್ಕೆ ತಯಾರಿಲ್ಲ. ನಮ್ಗೆ ಬದಲಾವಣೆ ಬಗ್ಗೆ ಭಯ ಇದೆ, ಅದಕ್ಕೆ ನಾವು ಬಿಡೋದಿಲ್ಲ. ಈಗ ಏನೇನು ಬಿಡಬೇಕು ಅಂತ ನಾವು ತಿಳ್ಕೊಳ್ಳೋಣ. ಈಗ ಅದಕ್ಕಿಂತ ಮುಂಚೆ ಇನ್ನೊಂದು ಎಕ್ಸಾಂಪಲ್ ತಿಳ್ಕೊಳ್ಳೋಣ. ನಾವು ದೂರ ಪ್ರಯಾಣ ಮಾಡ್ಬೇಕಾಗಿರುತ್ತೆ. ಆ ಪ್ರಯಾಣಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ನಾವು ಬ್ಯಾಕ್ ಪ್ಯಾಕ್ ಅಲ್ಲಿ ಹಾಕೊಳ್ತಾ ಹೋಗ್ತೀವಿ. ಅದು ಎಷ್ಟು ಭಾರ ಆಗತ್ತೆ ಅಂದ್ರೆ ನಮ್ ಮುಂದೆ ಹೆಜ್ಜೆ ಇಡೋದಕ್ಕೂ ಆಗ್ತಾ ಇಲ್ಲ. ಪ್ರಯಾಣ ಮಾಡೋದು ದೂರ ಉಳಿತು, ಆ ಭಾರ ಹೊತ್ಕೊಂಡು 1 ಹೆಜ್ಜೆ ಮುಂದೆ ಹೋದ್ರೆ 2 ಹೆಜ್ಜೆ ಹಿಂದೆ ಬರ್ತೀವಿ. ಅದು ಎಷ್ಟು ಭಾರ ಆಗ್ಬಿಟ್ಟಿರುತ್ತೆ. ಸೊ ಅವಾಗ ನಾವೇನ್ ಮಾಡ್ತೀವಿ? ಆ ಬ್ಯಾಗ್ ಅಲ್ಲಿರೋ
ಬೇಡವಾ, ಓ ಇದು ಬೇಡ, ಇದು ಬೇಡ, ಇದು ಬೇಡ, ಇದು ಅವಶ್ಯಕತೆ ಇಲ್ಲ ಅಂತ ತೆಗಿತಾ ಹೋಗ್ತೀವಿ. ತೆಗೆದು ಅದು ಹಗುರ ಮಾಡ್ಕೊಂಡ್ಮೇಲೆ ನಮ್ಮ ಪ್ರಯಾಣ ತುಂಬಾ ಸುಲಭವಾಗಿ ಆಗತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಡೀತಾ ಇದೆ. ಬಿಟ್ಟು ಬಿಡದೆ ಇದ್ರೆ ನಿರಂತರವಾಗಿ ನಾವು ಯಾವುದೋ ಭಾರವನ್ನ ಹೊತ್ಕೊಂಡು ಹೋಗ್ಬೇಕಾಗತ್ತೆ. ಹಾವು ನೋಡಿ ತನ್ನ ಪೊರೆಯನ್ನ ಕಳಿಸದೇ ಇದ್ರೆ ಹೊಸ ಚರ್ಮ ಬರೋದಿಲ್ಲ. ಒಂದು ಪಕ್ಷಿಗೆ ಅದರ ರೆಕ್ಕೆಗಳೆಲ್ಲ ಬಿಚ್ಚಿ ಹೋಗ್ತವೆ, ಅದು ಬಿಚ್ಚಿದ್ಮೇಲೆ ಹೊಸ ಮತ್ತೆ ರೆಕ್ಕೆಗಳು ಬರುತ್ತೆ, ಬಿಟ್ಟಾಗಲೇ ಹೊಸದು ಬರುತ್ತೆ. ಈಗ ಒಂದು ಕಪ್ ತುಂಬಾ ಏನೋ ಇದೆ, ಅದ್ರಲ್ಲಿ ಟೀ ಇದೆಯೋ ಕಾಫಿ ಇದೆಯೋ, ಮತ್ತೆ ನಾವು ಆ ಕಪ್ಪಲ್ಲಿ ಇನ್ನಷ್ಟು ಟೀ ಕಾಫಿ ಹಾಕಕ್ ಹೋದ್ರೆ ಅದ್ರಲ್ಲಿ ಹಿಡ್ಸುತ್ತಾ? ಇಲ್ಲ ಅಲ್ವಾ? ಆ ಕಪ್ಪನ್ನ ಖಾಲಿ ಮಾಡ್ಬೇಕು. ಮತ್ತೆ ಅದು ಖಾಲಿ ಆದ್ಮೇಲೆ ಬೇರೆ ವಸ್ತುಗಳನ್ನ, ಬೇರೆ ಪಾನೀಯಗಳನ್ನ ಕೂಡ ನಾವು ಅದ್ರಲ್ಲಿ ಹಾಕೋಬಹುದು. ಅದನ್ನ ಖಾಲಿ ಮಾಡದೇ ಇದ್ರೆ ಏನನ್ನೂ ಅದ್ರಲ್ಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಈಗ ಬಿಡುವುದಕ್ಕೆ ಏನೇನಿದೆ, ನಮ್ಮ ಅಧಿಕಾರವನ್ನ ನಾವು ಬಿಡೋದಿಲ್ಲ, ನಮ್ಮ ಸ್ಥಾನವನ್ನ ನಾವು ಬಿಡೋದಿಲ್ಲ, ನಮಗಿರುವ ಬಿರುದುಗಳನ್ನ ನಾವು ಬಿಡೋದಿಲ್ಲ, ನಮ್ಮ ಭಾವನೆಗಳನ್ನ, ಭಾವೋದ್ವೇಗಗಳನ್ನ, ದುಃಖವನ್ನ, ಪಶ್ಚಾತ್ತಾಪಗಳನ್ನ ಬಿಡೋದಿಲ್ಲ. ಕೋಪ, ಎಷ್ಟೋ ಬೇಡವಾದ ವಸ್ತುಗಳು, ಹಗೆತನ, ಬೇಡವಾದ ಮನುಷ್ಯರು, ಅಹಂಕಾರ, ಕೋರಿಕೆಗಳು, ಈ ಫಲಿತಾಂಶ ನಮ್ಗೆ ಅನುಕೂಲವಾಗಿ ಬರಬೇಕು ಅನ್ನುವ ಒಂದು ಭಾವನೆ, ತಪ್ಪಿತಸ್ಥ ಭಾವನೆ, ಕಾಯಿಲೆಗಳು, ನಮಗೆ ಇರುವ ಸರಿಯಲ್ಲದ ನಂಬಿಕೆಗಳು, ನಮಗಿರುವ ಭಯಗಳು, ನಮ್ಮ ಬಗ್ಗೆ ನಾವು ಹೇಳುವ ಹಳೇ ಕಥೆಗಳು, ನಮ್ಮ ವ್ಯಸನಗಳು, ಹವ್ಯಾಸಗಳು, ನೋಡಿ ಎಷ್ಟಿವೆ ಬಿಡೋದಕ್ಕೆ. ನಾನು ಹಾಗೆ ಅನ್ಕೊಂಡಿದ್ದೆ, ಏನಪ್ಪಾ ಈ ಬಿಡೋದು ಅಂದ್ರೆ ಇದ್ರಲ್ಲಿ ಏನ್ ಸಬ್ಜೆಕ್ಟ್ ಇರ್ಬೋದು ಅಂತ ನನಗೂ ಆಶ್ಚರ್ಯ ಆಗಿತ್ತು. ಆದ್ರೆ ಇದೆಲ್ಲವನ್ನ ತಿಳ್ಕೊಂಡ್ಮೇಲೆ ಹೌದಲ್ವಾ, ಎಷ್ಟು ನಿಜ ಅಲ್ವಾ ಅಂತ ನನ್ಗೆ ಅನಿಸ್ತಾ ಇತ್ತು. ನೋಡಿ, ಇಷ್ಟೆಲ್ಲವನ್ನ ನಾವು ನಮ್ಮ ಮನೋಮಯ ಶರೀರದಲ್ಲಿ ಇಟ್ಕೊಂಡಿರ್ತೀವಿ. ನಮ್ಮ ಜೀವನದಲ್ಲಿ ನಮ್ಗೆ ಬೇಕಾಗಿರೋದು ಯಾಕೆ ಸಿಗ್ತಿಲ್ಲ ಅಂತಂದ್ರೆ ಅವಶ್ಯಕತೆ ಇಲ್ಲದನ್ನು ನಾವು ಬಿಡ್ತಾ ಇಲ್ಲ. ಅವಶ್ಯಕತೆ ಇಲ್ಲದ್ದು ಬಿಟ್ಟರೆ ನಮಗೆ ಅವಶ್ಯಕತೆ ಇರೋದು ಸಿಗುತ್ತೆ. ಈಗ ಒಂದೊಂದನ್ನೇ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಅಧಿಕಾರದಲ್ಲಿ ಎಷ್ಟೋ ವಿಧಗಳಿದಾವೆ. ಈಗ ಒಬ್ಬ ಮನೆ ಯಜಮಾನಿ ಇರ್ತಾಳೆ, ಅವಳಿಗೆ ಒಂದು ಅಧಿಕಾರ ಅಂತ ಇರುತ್ತೆ. ಮಕ್ಕಳು ಮಾತು ಕೇಳ್ತಾ ಇರ್ತಾರೆ, ಎಲ್ಲಾ ನಿರ್ಧಾರ ಆಕೆ ತಗೋತಾ ಇರ್ತಾರೆ. ಈಗ ಯಜಮಾನ ದುಡಿಯೋದಕ್ಕೆ ಹೋಗ್ತಿರ್ತಾರೆ, ಓ ನೀನು ಮನೆ ಮಕ್ಕಳು ಎಲ್ಲ ನೀನೇ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟಿರ್ತಾನೆ. ಸೊ ಅವಾಗಿನಿಂದ ಮನೆ ಯಜಮಾನಿ ಎಲ್ಲ ಮನೆದು ಮಕ್ಕಳದು ಎಲ್ಲ ಜವಾಬ್ದಾರಿ ತಗೊಳ್ತಾ ಇರ್ತಾಳೆ. ಮಕ್ಕಳು ದೊಡ್ಡವರಾದ್ಮೇಲೆ ಅವರೇ ಸ್ವಂತ ನಿರ್ಣಯಗಳನ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಯವರೆಗೆ ಮನೆ ಯಜಮಾನಿಯ ನಿರ್ಣಯಗಳನ್ನ ಅವ್ರು ಒಪ್ಕೊಳ್ತಾ ಇರ್ತಾರೆ. ಆದ್ರೆ ದೊಡ್ಡವರು ಆದ್ಮೇಲೆ ಅವರ ಸ್ವಂತ ಅಭಿಪ್ರಾಯಗಳು, ಸ್ವಂತ ನಿರ್ಣಯಗಳು ತಗೊಳ್ತಾ ಇರ್ತಾರೆ. ಪ್ರತಿಯೊಂದಕ್ಕೂ ನಮ್ಮ ಅಭಿಪ್ರಾಯವನ್ನ ಕೇಳೋದಿಲ್ಲ. ಈ ಬದಲಾವಣೆ ತಾಯಿಗೆ ಅಥವಾ ತಂದೆಗೆ ಇಷ್ಟ ಆಗಲ್ಲ, ಬಿಟ್ಟು ಕೊಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ ಒಂದು ಅಧಿಕಾರವನ್ನ ಬಿಟ್ಕೊಡೋದಕ್ಕೆ ಕಷ್ಟ ಆಗುತ್ತೆ. ಮೊನ್ನೆವರೆಗೂ ಎಲ್ಲ ನನ್ ಕೇಳಿ ಮಾಡ್ತಿದ್ರು, ಎಲ್ಲಾ ನನ್ಗೆ ಹೇಳ್ತಿದ್ರು. ನೋಡಿ ಈಗ ದೊಡ್ಡವರಾಗಿದ್ದಾರೆ, ಯಾವುದು ನನ್ ಮಾತು ಕೇಳಲ್ಲ, ಎಲ್ಲೂ ನನ್ ಜೊತೆ ಬರಲ್ಲ, ನಾನ್ ತೋರ್ಸಿದ ಬಟ್ಟೆ ಹಾಕೊಳಲ್ಲ, ನಾನ್ ಚಾಯ್ಸ್ ಮಾಡಿದ್ದನ್ನ ಏನೂ ಒಪ್ಕೊಳಲ್ಲ. ನಮ್ಗೆ ಆಗ್ತಾ ಇರುತ್ತಲ್ಲ, ಇದೆಲ್ಲರಿಗೂ ಆಗ್ತಾ ಇರುತ್ತೆ. ಇನ್ನು ಮುಂದೆ ಹೋಗಿ ಮದ್ವೆ ಆದ್ಮೇಲೆ ಹೆಂಡತಿ ಬರ್ತಾಳೆ. ಹೆಂಡತಿ ಬಂದ್ಮೇಲೆ ಸಹಜವಾಗಿ ಅವರು 75% ಹೆಂಡತಿ ಕಡೆ ವಾಲ್ತಾರೆ.
ಅದು ಪ್ರಕೃತಿ ಸಹಜ. ಆದ್ರೆ ಇಲ್ಲಿ ತಾಯಿಗೆ ಏನಾಗ್ತಾ ಇದೆ ನೋಡು, ಹೆಂಡತಿ ಬಂದ ತಕ್ಷಣ ನನಗ್ ಗೊತ್ತಿಲ್ದೆ ಎಲ್ಲಾ ಪ್ಲಾನ್ ಮಾಡ್ತಾನೆ, ನನ್ ಬಿಟ್ಟು ಎಲ್ಲಾ ಕಡೆ ಹೋಗ್ತಾನೆ, ನನ್ನ ಏನು ಕೇಳಲ್ಲ. ಆದ್ರಿಂದ ಆ ಪವರ್ ಅನ್ನೋದು ಯಾವಾಗ್ಲೂ ಹಾಗೇ ಇರೋದಿಲ್ಲ, ಪ್ರತಿಯೊಂದು ಬದಲಾಗ್ತಾ ಇರುತ್ತೆ. ನಾವು ಏನನ್ನ ಬಿಡಬೇಕು, ಎಷ್ಟನ್ನ ಬಿಡಬೇಕು ಅನ್ನೋದನ್ನ ತಿಳ್ಕೋಬೇಕು. ಸ್ವಲ್ಪ ನಮ್ಮ ಅಧಿಕಾರವನ್ನ ನಮ್ಮ ಮಕ್ಕಳ ಮೇಲಿಂದ ನಾವು ಹಿಂದೆ ತಕೊಂಡಾಗ ಅಲ್ಲಿ ಮರ್ಯಾದೆ ಅನ್ನೋದು ಉಳಿಯುತ್ತೆ, ಪ್ರೀತಿ ಅನ್ನೋದು ಉಳಿಯುತ್ತೆ. ಆದ್ರೆ ಬಹಳಷ್ಟು ಜನ ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಮೊದ್ಲಿನ ತರನೇ ಮಕ್ಳು ನನ್ ಮಾತ್ ಕೇಳ್ಬೇಕು, ಎಲ್ಲಾ ನನಗ್ ಹೇಳೇ ಮಾಡ್ಬೇಕು ಅನ್ನೋ ಆ ಅಧಿಕಾರ ಬೇಕು ಅನ್ನೋ ಭಾವನೆಯನ್ನ ನಾವು ಬಿಡಬೇಕು. ಆಗ ಎಲ್ಲ ಸರಿ ಆಗತ್ತೆ. ನೋಡಿ, ಪಕ್ಷಿಗಳು ಆ ಮಗುಗೆ ಗೂಡಲ್ಲಿಟ್ಕೊಂಡು ಆಹಾರ ಕೊಟ್ಟು ತಮ್ಮ ಆ ಕೆಳಗಡೆ ಇಟ್ಟು ಅದು ಮರಿ ಆದ್ಮೇಲೆ ಅದಕ್ ತಿನ್ನೋಕ್ ಬರೋ ತನಕ, ಹಾರೋದಕ್ ಬರೋ ತನಕ ಇಟ್ಕೊಂಡಿರುತ್ತೆ. ಅದಕ್ಕೆ ಹಾರೋದಕ್ ಬಂದ್ಮೇಲೆ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡುತ್ತೆ. ಆದ್ರೆ ನಾವು ಪಕ್ಷಿಗಳಿಂದನೂ ಕಲಿತಾ ಇಲ್ಲ ಈ ಬಿಡೋ ಪವರ್ ಅನ್ನ. ಅದೇ ರೀತಿ ಅಧಿಕಾರ ಇನ್ನೊಂದ್ ರೀತಿ. ಈಗ ಒಬ್ಬ ವ್ಯಾಪಾರಿ ಒಂದು ಚಿಕ್ಕ ವ್ಯಾಪಾರದಿಂದ ಅದನ್ನ ದೊಡ್ಡದು ಮಾಡ್ಕೊಂಡು ಹೋಗಿರ್ತಾನೆ, ದೊಡ್ಡ ವ್ಯಾಪಾರಿ ಆಗ್ತಾನೆ. ವಯಸ್ಸಾದ್ಮೇಲೆ ಅದನ್ನ ಮಕ್ಳಿಗೆ ಬಿಟ್ಕೊಡ್ಬೇಕು, ತನ್ನ ಸ್ಥಾನವನ್ನ ಬಿಟ್ಕೊಡ್ಬೇಕು. ಕಷ್ಟಪಟ್ಟು ಆಸ್ತಿ ಸಂಪಾದನೆ ಮಾಡಿರ್ತಾರೆ. ಆದ್ರೆ ಬಹಳ ಜನ ಮಕ್ಕಳ ಹೆಸರಿಗೆ ವ್ಯಾಪಾರವನ್ನ ಬಿಟ್ಕೊಡದೆ ಅವನ್ ಚೆನ್ನಾಗಿ ನೋಡ್ಕೊಳ್ತಾನೋ ಇಲ್ವೋ, ಅವನಿಗೆಲ್ಲ ಅವನ ಹೆಸರಿಗೆ ಮಾಡ್ಬಿಟ್ರಿ ಎಲ್ಲಿ ಹಾಳು ಮಾಡ್ಬಿಡ್ತಾನೋ ಏನೋ, ಅವನ ಹೆಸರಿಗೆ ಆಸ್ತಿ ಬರ್ದ್ಬಿಟ್ರೆ ನನ್ನನ್ನ ಎಲ್ಲಿ ಕಡೆಗಣಿಸ್ತಾರೋ ಏನೋ, ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೋ ಏನೋ, ಈ ತರ ಯೋಚನೆ ಮಾಡಿ ಅದನ್ನ ಅವರು ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಪೊಸಿಷನ್ ಅನ್ನ, ಪವರ್ ಅನ್ನ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಮತ್ತೆ ಅವ್ರು ಮೇಂಟೈನ್ ಮಾಡ್ತಾರೋ ಇಲ್ವೋ, ನಾನು ವ್ಯಾಪಾರ ಬಿಟ್ಕೊಟ್ರೆ ಇಷ್ಟು ಕಷ್ಟಪಟ್ಟು ಬೆಳೆಸ್ತೀನಿ, ಅವರೆಲ್ಲ ಲಾಸ್ ಮಾಡ್ಬಿಟ್ರೆ. ಸೊ ಇಷ್ಟೆಲ್ಲ ಭಯಗಳು ನಾವು ಇಟ್ಕೊಂಡಿರ್ತೀವಿ. ಈ ರೀತಿ ಆದಾಗ ನಾವು ಎಷ್ಟೋ ತಂದೆ ಮಕ್ಕಳನ್ನ ನೋಡ್ತಾ ಇದ್ದೀವಿ, ಆಸ್ತಿಗೋಸ್ಕರ, ಬಿಸ್ನೆಸ್ ಅವ್ರ ಹೆಸರಿಗೆ ಮಾಡದೇ ಇರೋದಕ್ಕೋಸ್ಕರ ಮಕ್ಳು ಕೋರ್ಟಿಗೆ ಹೋಗಿ ತಂದೆ ಮಕ್ಕಳ ರಿಲೇಷನ್ ಸಿಕ್ಕಾಪಟ್ಟೆ ಹಾಳಾಗೋಗುತ್ತೆ. ಅದ್ರ ಬದಲಾಗಿ ತಮಗೇನ್ ಬೇಕು ಅದನ್ನ ಇಟ್ಕೊಂಡು ಮಕ್ಕಳಿಗೆ ಬಿಟ್ಕೊಟ್ಬಿಟ್ರೆ ಅಲ್ಲಿ ಎಷ್ಟು ಒಳ್ಳೆ ರಿಲೇಷನ್ ಉಳಿಯುತ್ತೆ. ಆದ್ರೂ ನಾವು ಬಿಟ್ಟು ಕೊಡೋದಕ್ಕೆ ತಯಾರಿಲ್ಲ. ಯಾಕೆಂದ್ರೆ ನಮ್ಗೆ ಅಭ್ಯಾಸ ಆಗಿ ಹೋಗಿದೆ. ಅಭ್ಯಾಸ ಆಗಿರೋದನ್ನ ಅವಶ್ಯಕತೆ ಇಲ್ಲದೆ ಇದ್ದರೂ ಹಿಡಿದಿಟ್ಕೊಂಡಿರ್ತೀವಿ. ಅದೇ ರೀತಿ ಕೆಲವು ಏನಂತಾರೆ ಟೈಟಲ್ಸ್ ಅಂದ್ರೆ ಬಿರುದುಗಳು, ಅವ್ರ ಪ್ರಿನ್ಸಿಪಲ್, ಅವ್ರ ಹೆಡ್ ಮಾಸ್ಟರು, ಆ ಒಂದು ಅವರ ಹೆಸರಿಗೆ ಏನ್ ಹೇಳ್ತೀವಿ ನಾವು, ಅವರ ಪೊಸಿಷನ್ ಎಂದು ಒಂದು ಟೈಟಲ್ ಇರುತ್ತೆ. ಸೊ ಅದಕ್ಕೂ ನಾವು ಅಂಡ್ಕೊಂಡಿರ್ತೀವಿ. ಸೊ ನಾವು ರಿಟೈರ್ ಆದ್ಮೇಲೆ ಅದೇ ರೀತಿ ಮರ್ಯಾದೆ ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅದನ್ನು ಬಿಟ್ಬಿಡ್ಬೇಕು. ಅದನ್ನ ಮೀರಿ ನಮ್ಮ ಗುರುತಿಸುವಿಕೆಯನ್ನ ಬೆಳೆಸ್ಕೋಬೇಕು. ಹೇಳ್ತಿರ್ತಾರೆ, ನಾನ್ ಪ್ರಿನ್ಸಿಪಲ್, ನನಗ್ ಮರ್ಯಾದೆನೆ ಕೊಡಲ್ಲ ಅವರು. ಆಗ ಹೋಯ್ತು ನಿಂದು. ನಾನ್ ಟೀಚರ್ ಇದ್ದೆ, ಹೆಡ್ ಮಾಸ್ಟರ್ ಇದ್ದೆ, ಆದ್ರೂ ಯಾರು ನನ್ ಗುರ್ತು ಹಿಡಿಯಲ್ಲ. ನಾನು ಆಫೀಸರ್ ಇದ್ದೆ, IAS ಆಫೀಸರ್ ಇದ್ರು ರಿಟೈರ್ ಆದ್ಮೇಲೆ ಯಾರು ಅವ್ರನ್ನ ಮರ್ಯಾದೆ ಕೊಡೋದಿಲ್ಲ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು. ಈಗ ನಾನು IAS ಆಫೀಸರ್ ಅಲ್ಲ, ಒಬ್ಬ ಒಳ್ಳೆ ಮನುಷ್ಯ ಆಗಿ ನನ್ನನ್ನು ಅವ್ರು ಗುರ್ತಿಸ್ಬೇಕು ಅಂತ ಅನ್ಕೋಬೇಕು. ಆಗ ಅಲ್ಲಿ ಒಂದು ಮರ್ಯಾದೆ ಉಳಿಯುತ್ತೆ. ಅದನ್ನ ಬಿಟ್ಟು ಬಿಡ್ಬೇಕು. ತಲೆಯಲ್ಲಿರೋದು ನಾನು ಹೆಡ್ ಮಾಸ್ಟರ್ ಆಗಿದ್ದೆ, ನಾನು ಪ್ರಿನ್ಸಿಪಲ್ ಆಗಿದ್ದೆ, ನಾನು IAS ಆಫೀಸರ್ ಆಗಿದ್ದೆ, ಅದೆಲ್ಲವನ್ನ
ಬಿಡ್ಬೇಕು. ಡಾಕ್ಟರ್ ಹಾಕಿನ್ಸ್ ಅನ್ನೋರು ಈ ಲೆಟ್ಟಿಂಗ್ ಗೋ ಅನ್ನೋ ಅದ್ಭುತವಾದ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಎಮೋಷನ್ಸ್ ಅನ್ನ ಹಾಗೇ ಇಟ್ಕೊಂಡ್ಬಿಟ್ಟಿರ್ತೀವಿ. ಚಿಕ್ಕ ವಯಸ್ಸಿನಿಂದ ಯಾವ ಯಾವ ಎಮೋಷನ್ಸ್ ಅನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀವಿ. ಇದು ನಾವು ಇನ್ನರ್ ಚೈಲ್ಡ್ ಪ್ರೋಗ್ರಾಮ್ಗೆ ಹೋದಾಗ ನಮ್ಗೆ ಅರ್ಥ ಆಯ್ತು. ತುಂಬಾ ವಿಚಿತ್ರವಾದ ಎಮೋಷನ್ಸ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಅದನ್ನ ಬಿಟ್ಟೇ ಇರಲ್ಲ ನಾವು. ಅವರು ನ್ಯೂಟನ್ ಸರ್ ಮತ್ತೆ ಲಕ್ಷ್ಮಿ ಮೇಡಮ್ ಗೈಡೆಡ್ ಮೆಡಿಟೇಷನ್ ಮಾಡಿಸಿದಾಗ ಎಷ್ಟು ಜನ ಜೋರಾಗಿ ಅಳೋದು ಕೇಳಿಸ್ತಾ ಇತ್ತು ನಮ್ಗೆ. ಅಂದ್ರೆ ಅಷ್ಟು ಎಮೋಷನ್ಸ್ ಒಳಗಡೆ ಅವರು ಆಳವಾಗಿ ಇಟ್ಕೊಂಡ್ಬಿಟ್ಟಿದ್ರು. ಆದ್ರೆ ಡಾಕ್ಟರ್ ಹಾಕಿನ್ಸ್ ಏನ್ ಹೇಳ್ತಾರಂದ್ರೆ, ಎಮೋಷನ್ಸ್ ನ ಪ್ರೋಸೆಸ್ ಮಾಡಿದಾಗ ಅದು ಜ್ಞಾನವಾಗಿ ನಮ್ಮ ಚೈತನ್ಯದಲ್ಲಿ ಸೇರಿ ಹೋಗುತ್ತೆ. ಸೊ ಎಮೋಷನ್ಸ್ ಬಂದಾಗ ಅವುಗಳನ್ನ ಲೆಟ್ ಗೋ ಮಾಡದೇ ಇದ್ರೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಆದ್ರಿಂದ ಡಾಕ್ಟರ್ ಹಾಕಿನ್ಸ್ ಅವರು ಈ ಎಮೋಷನ್ಸ್ ಅನ್ನ ಯಾವ ರೀತಿ ಲೆಟ್ ಗೋ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಕಣ್ಣು ಮುಚ್ಕೋಬೇಕು. ಯಾವ ಎಮೋಷನ್ ಇನ್ನೂ ಇದೆ, ಎಷ್ಟೊಂದು ಎಮೋಷನ್ ಇರ್ಬೋದು, ಅದೆಲ್ಲ ಅನಾವಶ್ಯಕ. ಈಗ ನಿಮ್ ಕಣ್ಣೆದುರುಗಡೆ ಕಣ್ಣು ಮುಚ್ಚಿದ ತಕ್ಷಣ ಯಾವ ಎಮೋಷನ್ ನಿಮ್ ಕಣ್ಣೆದುರಿಗೆ ಬರ್ತಾ ಇದೆ? ಕೋಪ ಇದೆಯಾ, ಭಯ ಇದೆಯಾ, ದುಃಖ ಇದೆಯಾ, ಪಶ್ಚಾತ್ತಾಪ ಇದೆಯಾ, ಯಾರ ಮೇಲಾದ್ರೂ ದ್ವೇಷ ಇದೆಯಾ? ಅದನ್ನ ಆ ಕ್ಷಣದಲ್ಲಿ ಕಣ್ಮುಚ್ಕೊಂಡು ಗಮನಿಸ್ಬೇಕು. ಆ ಫೀಲಿಂಗ್ ಗಮನಿಸಿ ಏನ್ ಮಾಡ್ಬೇಕು ಅಂದ್ರೆ, ಯಾವ ಎಮೋಷನ್ ಆದ್ರೂ ಅದು ಪ್ರೋಸೆಸ್ ಆಗಿ ಜ್ಞಾನ ಆಗತ್ತೆ. ಅದು ಪ್ರೋಸೆಸ್ ಆಗೋದಕ್ಕೆ ಅಂದ್ರೆ ಆ ಎಮೋಷನ್ ಅನ್ನ ಗಮನಿಸಿದಾಗ ಅದು ಹೊರಟು ಹೋಗುತ್ತೆ, ಹೊರಗಡೆ ಹೋಗ್ಬಿಡುತ್ತೆ. ಅದು ಪ್ರೋಸೆಸ್ ಆಗೋದಕ್ಕೆ ಎಷ್ಟು ಸಮಯ ಹಿಡಿಸುತ್ತೆ ಅಂತಂದ್ರೆ ಕೇವಲ 90 ಸೆಕೆಂಡ್ಗಳು. ನೋಡಿ, ಎಷ್ಟು ಕಡಿಮೆ ಸಮಯದಲ್ಲಿ ನಮ್ಮ ಎಮೋಷನ್ ಅನ್ನ ನಾವು ಲೆಟ್ ಗೋ ಮಾಡ್ಬೋದು. ಆದ್ರೆ ಇದು ಈಸಿ ಇಲ್ಲ ಅಂತ ಹೇಳ್ತಾರೆ ಅವ್ರು. ಯಾಕೆ ಅಂದ್ರೆ ಆ 90 ಸೆಕೆಂಡ್ಗಳಲ್ಲಿ ನೀವು ಹೇಗಿರ್ಬೇಕು ಅಂದ್ರೆ, ಅದಕ್ಕೆ ಯಾವ ರೀತಿ ಕಥೆಯನ್ನ ಜೋಡಿಸ್ಬಾರ್ದು, ಯಾವ ರೀತಿಯ ಮನುಷ್ಯರ ಒಳಗಡೆ ಹೋಗ್ಬಾರ್ದು, ಅದಕ್ಕೆ ಯಾವ ಸ್ಟೋರಿನೂ ಅಟ್ಯಾಚ್ ಮಾಡಬಾರ್ದು. ಈಗ ಉದಾಹರಣೆಗೆ ನಿಮಗೆ ಯಾವ್ದ್ಮೇಲೆನೋ ಒಂದು ದ್ವೇಷ ಇದೆ ಅನ್ಕೊಳ್ಳಿ, ನೀವು ಕಣ್ ಮುಚ್ಕೊಂಡು ಆ ದ್ವೇಷ ಅನ್ನೋ ಎಮೋಷನ್ ಅನ್ನ ನೀವು ಕಣ್ ಮುಂದೆ ತರ್ತೀರಿ. ಅದು ಬಂದಾಗ, ಓ, ಅವ್ರು ನನ್ಗೆ ಈ ರೀತಿಯಾಗಿ ತೊಂದರೆ ಕೊಟ್ರು, ಅದಕ್ಕೆ ನನಗೆ ಅವ್ರ ಮೇಲೆ ದ್ವೇಷ ಇದೆ, ನಾನ್ ಏನೂ ತಪ್ಪು ಮಾಡಿರ್ಲಿಲ್ಲ, ಆದ್ರೂ ಅವ್ರು ನನ್ ಮೇಲೆ ಈ ರೀತಿ ಮಾಡಿದ್ದಾರೆ. ಸೊ ಈ ರೀತಿ ಕಥೆಗಳನ್ನೆಲ್ಲ ನಾವು ಕಟ್ಟಬಾರ್ದು. ಅದನ್ನ ಹಾಗೆ ಒಂದು ಎಮೋಷನ್ ಅನ್ನ ಅದೇ ರೀತಿ ನೋಡ್ಬೇಕು ನಾವು. ನಿಮಗಿರುವ ಎಮೋಷನ್ ಅನ್ನ 90 ಸೆಕೆಂಡ್ಗಳ ಕಾಲ ಇದ್ದ ಹಾಗೆ ನೋಡ್ಬೇಕು. ಅದನ್ನ ಸ್ಟಾಪ್ ಮಾಡೋದಕ್ಕೆ, ಬಿಟ್ಟು ಬಿಡೋದಕ್ಕೆ, ಬದಲಾಯಿಸೋದಕ್ಕೆ, ಸೊ ಅವರಿಂದ ಬಂದಿದೆ, ಇವರಿಂದ ಬಂದಿದೆ, ಯಾಕೆ ಬಂದಿದೆ, ಇದೆಲ್ಲವನ್ನ ಬಿಟ್ಬಿಡ್ಬೇಕು. ಅದರ ಜೊತೆ ಹಾಗೇ ಇರೋದು ಸಾಧ್ಯ ಆದ್ರೆ ಅದರ ಪ್ರೋಸೆಸ್ ಪೂರ್ತಿಯಾಗಿ ಅದು ಜ್ಞಾನವಾಗಿ ನಮ್ಮ ಒಂದು ಕಾನ್ಶಿಯಸ್ ಮೈಂಡ್ಗೆ, ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗಿ ಅದರ ಎನರ್ಜಿ ಎಲ್ಲ ಹೊರಟೋಗುತ್ತೆ. ಅಂದ್ರೆ ಈಗ ಕೋಪ ಬರುತ್ತೆ ನಿಮ್ಗೆ, ಸೊ ಕೋಪ ಬಂದಾಗ ಆ ಎನರ್ಜಿ ಫೀಲ್ ಆಗೋದು, ಇಲ್ಲಪ್ಪ ಈ ರೀತಿ ಆಗಿತ್ತು ಅನ್ನೋ ಒಂದು ಶಾಂತ ಭಾವನೆ ನಿಮ್ಮಲ್ಲಿ ಬರುತ್ತೆ. ಆ ಒಂದು ಭಾವೋದ್ವೇಗಗಳು ನಿಮ್ಮಲ್ಲಿ ಬರುವುದಿಲ್ಲ. ಆದ್ರೆ
ಅದಕ್ಕೆ ಸಂಬಂಧಪಟ್ಟ ಜ್ಞಾನ, ಅವಗಾಹನೆ ನಿಮ್ಮಲ್ಲಿರುತ್ತೆ. ಅವ್ರು ಡಾಕ್ಟರ್ ಹಾಕಿನ್ಸ್ ಏನ್ ಹೇಳ್ತಾರಂದ್ರೆ, ಈ ಎಮೋಷನ್ಸ್ ಹೆಚ್ಚಾಗಿ ಅನ್ಪ್ರೋಸೆಸ್ಡ್ ಎಮೋಷನ್ಸ್ ಆಗಿ ಇರುತ್ತೆ. ಆಗೇನಾಗತ್ತೆ, ನಾವು ನಿರ್ಣಯಗಳು ತಗೊಳ್ಳುವಂತೆ ಮನುಷ್ಯರನ್ನ ನೋಡ್ಬೇಕಾದ್ರೆ ಆ ಒಂದು ಎಮೋಷನ್ ಮೂಲಕ ಮನುಷ್ಯನನ್ನ ನೋಡ್ತೀವಿ. ನಮ್ಮ ತೀರ್ಪುಗಳನ್ನ ಅದರ ಮುಖಾಂತರ ಕೊಡ್ತಾ ಹೋಗ್ತೀವಿ. ಅಂದ್ರೆ ನಮ್ಮ ಜೀವನ ನಮ್ಮ ಕೈಯಲ್ಲಿ ಇಲ್ಲದ ಹಾಗೆ ಅದು ಮಾಡ್ಬಿಡುತ್ತೆ. ಸೊ ಯಾವಾಗಿನಿಂದಲೋ ಹಿಡ್ಕೊಂಡಿರೋ ಭಾವನೆಗಳನ್ನ ಬಿಡ್ಬೇಕು, ಲೆಟ್ ಗೋ ಮಾಡ್ಬೇಕು. ಈ ಭಯ, ಕೋಪ, ಹಗೆತನ, ದುಃಖ, ಪಶ್ಚಾತ್ತಾಪ ಇವೆಲ್ಲವೂ ಭಾವೋದ್ವೇಗಗಳು. ಇವುಗಳನ್ನ 90 ಸೆಕೆಂಡ್ಗಳ ಕಾಲ ಪ್ರೋಸೆಸ್ ಮಾಡಿ ನಾವು ಕ್ಲಿಯರ್ ಮಾಡ್ಕೋಬೇಕು. ಅವ್ರೇನ್ ಹೇಳ್ತಾರೆ, ದಿನಕ್ಕೆ 2-3 ಸಲ ಆದ್ರೂ ಪ್ರಯತ್ನ ಪಡ್ಬೇಕು. ಆಮೇಲೆ ಡಾಕ್ಟರ್ ಹಾಕಿನ್ಸ್ ಏನ್ ಹೇಳ್ತಾರಂದ್ರೆ, ನಾವು ಯಾವುದನ್ನ ಬಿಡ್ಬೇಕು ಅಂತ ಅಂದ್ಕೊಳ್ತೀವೋ ಅದನ್ನ ಮಾಡೋದಕ್ಕೆ ನಮ್ಮಲ್ಲಿ ವಿರೋಧ ಭಾವನೆ ಇರುತ್ತಂತೆ. ಅಂದ್ರೆ ಮೊದಲು ನಾವು ಯಾವ ಎಮೋಷನ್ ಅನ್ನ ಲೆಟ್ ಗೋ ಮಾಡ್ಬೇಕು ಅಂದ್ಕೊಂಡ ಪ್ರಯತ್ನ ಮಾಡಿದಾಗ ಅದು ನಿರಾಕರಣೆ ಮಾಡುತ್ತೆ. ಒಂದು ಅಂತರ್ಯುದ್ಧ ನಿಮ್ಮೊಳಗಡೆ ನಡೀತಾ ಇರುತ್ತೆ ಅಂತ ಹೇಳ್ತಾರೆ. ನಾನು ಇದನ್ನ ಬಿಡಲ್ಲ, ಇದು ಬಿಟ್ರೆ ನಂಗೆ ಸೇಫ್ ಅಲ್ಲ, ಬಿಟ್ರೆ ಏನಾಗುತ್ತೋ ನಂಗೆ ಗೊತ್ತಿಲ್ಲ, ಬಿಡೋದಕ್ಕೆ ನನಗೆ ನಡೆದಿರೋದು ಚಿಕ್ಕ ವಿಷಯ ಅಲ್ಲ, ಅದು ತುಂಬಾ ದೊಡ್ಡ ವಿಷಯ, ಇಷ್ಟು ದೊಡ್ಡ ವಿಷಯನ ನಾನು ಹೇಗ್ ಬಿಡ್ಲಿ, ಇದೆಲ್ಲ ಒಂದು ನಿರಾಕರಿಸುವ ಸ್ಟೋರಿಗಳು ಬರ್ತಾ ಇರುತ್ತೆ ನಮ್ಮ ಮನಸ್ಸಲ್ಲಿ. ಈ ಒಂದು ನಿರಾಕರಣೆಯನ್ನ ಮೊದಲು ಬಿಡಬೇಕು. ನಮಗೆ ನಾವು ಹೇಳ್ಕೋಬೇಕು, ಇದನ್ನ ಬಿಡೋದ್ರಿಂದ ನನಗೆ ಒಳ್ಳೆಯದಾಗತ್ತೆ ಅಂತ ನಮಗೆ ನಾವು ಹೇಳ್ಕೋಬೇಕು. ಸೊ ಬಿಡದೇ ಇದ್ರೆ ಏನಾಗತ್ತೆ ಅಂತಂದ್ರೆ, ಈಗ ಉದಾಹರಣೆಗೆ ನಾವು ಒಂದು 80 ವರ್ಷ ಬದುಕಬಹುದು, 30 ವರ್ಷ ನಾವು ನಿದ್ದೆಯಲ್ಲೇ ಕಳಿತೀವಿ. ಅಂದ್ರೆ ದಿನಕ್ಕೆ 8 ಗಂಟೆ ನಿದ್ದೆ ಅಂದ್ರೆ 30 ವರ್ಷ ಅಲ್ಲಿ ಹೋಯ್ತು. ಉಳಿದಿದ್ದು 50 ವರ್ಷ. ಈ 50 ವರ್ಷಗಳಲ್ಲಿ ಊಟ ಮಾಡೋದು, ಕೆಲಸ ಮಾಡೋದು, ಪ್ರಯಾಣ ಮಾಡೋದು ಅಂತ ಇನ್ನೂ 30-40 ವರ್ಷಗಳು ನಮ್ದು ಮುಗ್ದು ಹೋಗುತ್ತೆ. ಇನ್ನು ನಮ್ ಜೀವನ ಎಷ್ಟು ಉಳಿತು? ಕೇವಲ 10 ವರ್ಷ. ಆ 10 ವರ್ಷಗಳ ಕಾಲ ನಾವು ವರ್ತಮಾನ ಕ್ಷಣದಲ್ಲಿದ್ರೆ ಎಷ್ಟೋ ಸಾಧನೆ ಮಾಡಬಹುದು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಭವಿಷ್ಯತ್ತಿನಲ್ಲಿ, ಭೂತಕಾಲದಲ್ಲಿ ತೇಲಾಡ್ತಾ ಇದ್ದೀವಿ. ಸೊ ಇವೆರಡನ್ನೂ ಬಿಟ್ಟು ವರ್ತಮಾನ ಕ್ಷಣದಲ್ಲಿ ಇರ್ಬೇಕು. ಆಗ್ಲೇ ನಮಗಿರುವ ಆ ಚಿಕ್ಕ ಜೀವನದಲ್ಲಿ ಏನನ್ನಾದ್ರೂ ಸಾಧನೆ ಮಾಡಬಹುದು. ಅಂದ್ರೆ ಆ 10 ವರ್ಷದಲ್ಲಿ ನಾವು ಸಾಧನೆಯನ್ನ ಮಾಡ್ಬೇಕಾಗಿದೆ. ಅದೇ 10 ವರ್ಷದಲ್ಲಿ ನಾವು ಎಲ್ಲಾ ಎಮೋಷನ್ಸ್ ಅನ್ನ, ಎಲ್ಲಾ ಕೋಪ, ದ್ವೇಷ, ಎಲ್ಲಾ ಭಯ ಇಟ್ಕೊಂಡಾಗ ನಮ್ಗೇನು ಉಳಿಯುತ್ತೆ? ಅದೇ ರೀತಿ ನಮಗೆ ಕೆಲವು ಅಭ್ಯಾಸಗಳಿರುತ್ತೆ, ಅದನ್ನು ಕೂಡ ನಾವು ಬಿಡೋದಿಲ್ಲ. ಉದಾಹರಣೆಗೆ ನನ್ಗೆ ಕಾಫಿ ಕುಡಿಯೋ ಅಭ್ಯಾಸ ಇದೆ ಅಂದ್ಕೊಳ್ಳಿ. ಆ ಕಾಫಿ ಕುಡಿಯುವ ಅಭ್ಯಾಸವನ್ನ ಬಿಟ್ಟು ಇನ್ನೊಂದು ಕುಡಿಯೋ ಅಭ್ಯಾಸ ಮಾಡ್ಕೋಬೇಕು. ಹಾಗೆ ಇದನ್ನ ನಾವು ಎಷ್ಟೋ ಸಲ ಹೇಳಿದೀವಿ, ಬ್ರೇಕ್ ದ ರುಟೀನ್ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಸೊ ರುಟೀನ್ ಅನ್ನ ಬ್ರೇಕ್ ಮಾಡಿದಾಗ ನಮ್ಮಲ್ಲಿ ಆ ಒಂದು ಹಿಡಿದಿಟ್ಟುಕೊಳ್ಳುವ ಅಭ್ಯಾಸ ಹೊರಟೋಗುತ್ತೆ. ಮತ್ತೆ ಕೆಲವರಿಗೆ ಸಮಯಕ್ಕೆ ಸರಿಯಾಗಿ ಊಟ ಮಾಡೋ ಅಭ್ಯಾಸ ಇರುತ್ತೆ. ಟೈಮ್ ಆಯ್ತು ಅಂದ್ರೆ ಸರಿ, ಅಲ್ಲಿ ತಟ್ಟೆ ಇಟ್ಟಿರ್ಬೇಕು, ಬಡಿಸ್ಬಿಡ್ಬೇಕು. ಸೊ ಅವ್ರ ಏನ್ ಹೇಳ್ತಾರೆ ಅಂದ್ರೆ, ಈ ತರ ಅಭ್ಯಾಸಗಳಿದ್ರೆ ನಾವು ಅದಕ್ಕೆ ಬಂದಿಗಳಾಗ್ಬಿಡ್ತೀವಿ. ಅಂದ್ರೆ ನಮ್ಮ ಮನಸ್ಸಿನ ಮಾತು ನಾವು ಕೇಳ್ತಾ ಇದ್ವಿ, ನಮ್ಮ ಮಾತು ಮನಸ್ಸು ಕೇಳ್ತಾ ಇಲ್ಲ. ಸೊ ಅದ್ರಿಂದ ಅವುಗಳನ್ನು ಕೂಡ ನೀವು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಹಂಕಾರ.
ನಾನೇ ಶ್ರೇಷ್ಠ. ಈಗ ಉದಾಹರಣೆಗೆ ನಾನು 23 ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಎಷ್ಟೊಂದು ಕ್ಲಾಸ್ ಮಾಡಿದ್ದೀನಿ ಅನ್ನೋ ಅಹಂಭಾವನೆ ನನ್ನ ಮೆದುಳಲ್ಲಿದ್ರೆ ಹೊಸದನ್ನ ಕಲಿಯೋದು ನಾವು ಆಗೋದಿಲ್ಲ. ನಾವು ಎದುರಿಗಿನ ವ್ಯಕ್ತಿಯ ಒಂದು ಶ್ರೇಷ್ಠತೆಯನ್ನ ನೋಡದಂತೆ ನಮ್ಮ ಅಹಂಕಾರ ನಮ್ಗೆ ಅಡ್ಡಿ ಬರುತ್ತೆ. ನಮ್ಮ ತಪ್ಪುಗಳನ್ನ ಸರಿ ಮಾಡಿಕೊಳ್ಳೋ ಅವಕಾಶ ನಮ್ಗೆ ಸಿಗದಂತೆ ಆ ಅಹಂಕಾರ ಮಾಡುತ್ತೆ. ನಮಗೆ ಸಹಾಯ ಬೇಕಾದಾಗ ನಾವು ಎಷ್ಟೇ ದೊಡ್ಡ ಮಾಸ್ಟರ್ ಇದ್ರು, ಎಷ್ಟೇ ದೊಡ್ಡವರಿದ್ರು ನಾವು ಸಹಾಯವನ್ನ ತಗೋಬೇಕು. ನೋಡಿ, ಅತ್ತೆ ಸೊಸೆ ಇರ್ತಾರೆ, ಸೊಸೆ ಅದೇ ಸಂಸಾರಕ್ಕೆ ಬಂದಿರ್ತಾಳೆ, ಆದ್ರೂ ಕೂಡ ಅವಳಿಗೆ ಎಷ್ಟೋ ವಿಷಯದಲ್ಲಿ ಅತ್ತೆಗಿಂತ ಹೆಚ್ಚು ಜ್ಞಾನ ಇರ್ಬೋದು. ಆಗ ಅತ್ತೆ ಏನ್ ಮಾಡ್ಬೇಕು, ಆಯ್ತಮ್ಮ ಇದು ನನಗ್ ಗೊತ್ತಿಲ್ಲ, ನಿನ್ನಿಂದ ನಾನು ತಿಳ್ಕೊಂತೀನಿ ಅನ್ಬೇಕು. ಅದು ಬಿಟ್ಟು ಓ ನಾನೆಷ್ಟು ದೊಡ್ಡವಳು, ನಾನು ಅತ್ತೆ, ಇವಳತ್ರ ನಾನೇನ್ ಕಲಿಯೋದು ಅಂತ ಅನ್ಕೊಂಡಾಗ ಅಲ್ಲಿ ನಾವು ಕಲಿಯೋದು ಮಿಸ್ ಮಾಡ್ಕೊಳ್ತೀವಿ. ಪ್ರತಿ ಒಬ್ಬರ ಹತ್ರ ನಾವು ಕಲಿಬೇಕು. ಒಂದು ಚಿಕ್ಕ ಮಗುವಿನಿಂದ ಕೂಡ ನಾವು ಕಲಿಯೋದಿರುತ್ತೆ. ಲೂಯಿಸೆ ಅವರು ನಿಮ್ಗೆಲ್ಲಾ ಗೊತ್ತಿದೆ, ಅವರು ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಬುಕ್ ಬರೆದವರು. ಅವರು ಎಷ್ಟೋ ಜನರಿಗೆ ಕೌನ್ಸಿಲಿಂಗ್ ಮಾಡಿದ್ರು, ಎಷ್ಟು ಪುಸ್ತಕಗಳನ್ನ ಬರೆದಿದ್ರು, ಅವರಿಂದ ಸಾವಿರಾರು ಜನ ಆರೋಗ್ಯವನ್ನ ಪಡ್ಕೊಂಡಿದ್ರು. ನಂತರ ಅವರಿಗೆ ಸರ್ವೈಕಲ್ ಕ್ಯಾನ್ಸರ್ ಬಂತು. ಆಗ ಆಕೆ ನಾನು ಇಷ್ಟು ಜನರಿಗೆ ಹೀಲ್ ಮಾಡಿದ್ದೀನಿ, ಬುಕ್ಗಳು ಬರ್ದಿದ್ದೀನಿ, ನಾನ್ ಯಾಕೆ ಇನ್ನೊಬ್ರ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡ್ರ? ಇಲ್ಲ, ಆಕೆ ಒಬ್ಬ ಒಳ್ಳೆ ಇನ್ನರ್ ಚೈಲ್ಡ್ ಥೆರಪಿಸ್ಟ್ ಹತ್ರ ಹೋದ್ರು. ಯಾಕೆಂದ್ರೆ ಆಕೆಗೆ ತುಂಬಾ ಆ ಕೆಟ್ಟ ಇನ್ನರ್ ಚೈಲ್ಡ್ ಇತ್ತು, ಲೆಟ್ ಗೋ ಮಾಡದ ಎಷ್ಟೋ ಎಮೋಷನ್ಸ್ ಆಕೆಯಲ್ಲಿತ್ತು. ಆದ್ರಿಂದ ಆಕೆ ಥೆರಪಿಸ್ಟ್ ಹತ್ರ ಕ್ಲಿಯರ್ ಮಾಡಿಸ್ಕೊಂಡ್ರು, ಆಕೆಗೆ ಅಹಂಕಾರ ಬಿಟ್ರು. ಸೊ ನಾವು ತುಂಬಾ ಸಲ ಈ ಅಹಂಕಾರದ ಹತ್ರ ನಿಂತು ಹೋಗ್ತೀವಿ, ಆದ್ರೆ ಹಾಗೆ ಮಾಡಬಾರದು. ಯಾರಿಗೆ ಆದ್ರೂ ಯಾವಾಗ್ಲಾದ್ರೂ ಸಹಾಯ ಅವಶ್ಯಕವಾಗಿ ಬೇಕಾಗತ್ತೆ. ಆದ್ರಿಂದ ಅಹಂಕಾರವನ್ನ ಬಿಡಬೇಕು. ಬಿಟ್ಟಾಗ ನಮ್ಗೆ ಬೇಕಾಗಿರುವ ಸಹಾಯವನ್ನ ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅದೇ ರೀತಿ ಆ ಮರ್ಗೋದು, ರಿಗ್ರೆಟ್. ನೋಡಿ, ಇದು ತುಂಬಾ ಜನ ಮಾಡ್ತಾ ಇರ್ತಾರೆ. ಏನದು ಅಂತಂದ್ರೆ, ನಾನು ಎಕ್ಸಾಂಪಲ್, ಶೇರ್ಸ್ ಪರ್ಚೇಸ್ ಮಾಡಿರ್ತಾರೆ, ಎಷ್ಟೋ ದುಡ್ಡು ಹಾಕಿರ್ತಾರೆ, ಶೇರ್ ವ್ಯಾಲ್ಯೂ ಚೆನ್ನಾಗಿ ಇನ್ಕ್ರೀಸ್ ಆಯ್ತು. ಆದ್ರೆ ಅದು ಇನ್ಕ್ರೀಸ್ ಆಗಕ್ಕೆ 1 ವಾರ ಮುಂಚೆ ಅವ್ರ ಶೇರ್ಸ್ನೆಲ್ಲ ಪರ್ಚೇಸ್ ಸೇಲ್ ಮಾಡ್ಬಿಟ್ಟಿರ್ತಾರೆ. ಅಯ್ಯೋ, ನಾನು 1 ವಾರ ಮುಂಚೆ ನನ್ನ ಶೇರ್ಸ್ ಎಲ್ಲ ಸೇಲ್ ಮಾಡ್ಬಿಟ್ಟೆ, ನಾನು ಇಟ್ಕೊಂಡಿದ್ರೆ ನನ್ಗೆ ಎಷ್ಟು ದುಡ್ಡು ಬರ್ತಾ ಇತ್ತು, ಎಷ್ಟು ಲಾಭ ಆಗ್ತಾ ಇತ್ತು, ಯಾಕಾದ್ರೂ ನಾನ್ ಮಾಡಿದ್ನೋ. ಒಂದು ಸೈಟ್ ಇರುತ್ತೆ, ಆ ಸೈಟ್ ಅನ್ನ ಮಾರಿದ್ಮೇಲೆ ಅದಕ್ಕೆ ಎಷ್ಟೋ ಬೆಲೆ ಬರುತ್ತೆ, ಅದಕ್ಕೂ ಕೂಡ ಮರಗ್ತಾ ಇರ್ತಾರೆ. ಸೊ ಆಗಿರೋದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಮುಂದೆ ಬರುವ ಎಷ್ಟೋ ಒಳ್ಳೆ ಅವಕಾಶಗಳನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಆ ಎನರ್ಜಿ, ಯಾವಾಗೋ ಆಗ ಹೋಗಿರೋ ಎನರ್ಜಿಯನ್ನ ನಾವು ವರ್ತಮಾನ ಕ್ಷಣದಲ್ಲಿ ಅನುಭವಿಸ್ತಾ ಇದ್ದೀವಿ. ಹೊಸ ಎನರ್ಜಿ, ಹೊಸದಾಗಿ ಲಾಭ ಬರೋದು ಅವಕಾಶ ಕೊಡ್ತಾ ಇಲ್ಲ. ನಾವು ಮೊದಲಿನ ಒಂದು ರಿಗ್ರೆಟ್ ಅನ್ನ ಬಿಟ್ಟಾಗ ಹೊಸ ಅವಕಾಶ ನಮಗ್ ಬರುತ್ತೆ. ಆದ್ರಿಂದ ಆ ಒಂದು ರಿಗ್ರೆಟ್ ಅನ್ನು, ಮರಗೋದನ್ನ ನಾವು ಬಿಡಬೇಕು. ಆಗ ನಮ್ಮ ಎದುರಿಗೆ ಹೊಸ ಅವಕಾಶವನ್ನ ಬಳಸ್ಕೋಬಹುದು. ಇನ್ನು ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿದ್ದಾರೆ ಅಂದ್ರೆ, ಕರ್ಮ ಮಾಡೋದು ನಿನ್ನ ಕೆಲಸ, ಆದರೆ ಕರ್ಮ ಫಲ ಆಶಿಸೋದ್ರಲ್ಲಿ ನಿನ್ನ ಅಧಿಕಾರ ಇಲ್ಲ ಅಂತ. ಈಗ ಇದಕ್ ಒಂದು ಎಕ್ಸಾಂಪಲ್, ನಾವು ಒಂದು ಪ್ರೋಗ್ರಾಮ್ ಮಾಡ್ತೀವಿ, ಒಂದು ವರ್ಕ್ಶಾಪ್ ಮಾಡಿದ್ದೀನಿ ಅನ್ಕೊಳ್ಳಿ. ಈ ವರ್ಕ್ಶಾಪ್ ಫೀಡ್ಬ್ಯಾಕ್ ಬರ್ಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಆ ಫೀಡ್ಬ್ಯಾಕ್ ಬರ್ಲಿಲ್ಲ ಅಂದ್ಕೊಳ್ಳಿ, ಆ ಫೀಡ್ಬ್ಯಾಕ್ ಮೇಲೆ ನನ್ನ ಅಟ್ಯಾಚ್ಮೆಂಟ್ ಇದೆ,
ನನ್ಗೆ ರಿಸಲ್ಟ್ ಹೀಗೇ ಬರ್ಬೇಕು ಅನ್ನೋ ಒಂದು ರೂಲ್ ಅನ್ನ ನಾನು ಇಟ್ಕೊಂಡಿದ್ದೀನಿ. ಆಗ ಏನಾಗತ್ತೆ, ನನಗೆ ದುಃಖ ಆಗತ್ತೆ. ಹಾಗಲ್ಲದೆ ನಾನು ವರ್ಕ್ಶಾಪ್ ಮೂಲಕ ಜನರಿಗೆ ಏನು ಮೆಸೇಜ್ ಕೊಡ್ಬೇಕು ಕೊಟ್ಟಿದ್ದೀನಿ. ರಿಸಲ್ಟ್ ಬಗ್ಗೆ ನಾನು ಯಾವ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ. ಎಕ್ಸಾಂಪಲ್ ಹೇಳಿ, ಈಗ ನಾನು ಈ ಒಂದು ಕ್ಲಾಸ್ ಲೆಟಿಂಗ್ ಗೋ ಕ್ಲಾಸ್ ನಾನು ಮಾಡ್ತಾ ಇದ್ದೀನಿ. ಜನರಿಗೆ ಏನ್ ಮುಟ್ಟಿಸ್ಬೇಕು ನಾನು ಮುಟ್ಟಿಸ್ತೀನಿ. ಅವರು ನನಗೆ ಎಷ್ಟು ಲೈಕ್ಸ್ ಬರ್ಬೇಕು ಅಷ್ಟು ಲೈಕ್ಸ್ ಬರ್ಲಿಲ್ಲ ಅಂತ ನಾನು ಬೇಜಾರಾಗಬಾರ್ದು. ಅದರ ಬಗ್ಗೆ ನಾವು ಯೋಚನೆನೂ ಮಾಡಬಾರ್ದು. ನನ್ನ ಕೆಲಸ ನಾನು ಮಾಡಿದ್ದೀನಿ ಅಂತ ನಾವು ಯಾವಾಗ ಅಂದ್ಕೊಳ್ತೀವೋ ನಮ್ಗೆ ದುಃಖ ಇರೋದಿಲ್ಲ. ಆ ದುಃಖ ಅನ್ನೋ ಎಮೋಷನ್ ಅನ್ನ ನಾವು ಕ್ರಿಯೇಟ್ ಮಾಡೋದಿಲ್ಲ, ಭಯ ಇರೋದಿಲ್ಲ. ಸೊ ನನ್ನ ಬೆಲೆಯನ್ನ ನನಗೆ ಬರುವ ಆ ಫೀಡ್ಬ್ಯಾಕ್ ಮೇಲೆ ನಾವು ಇಟ್ಕೋಬಾರ್ದು. ನಮ್ಮ ಸೆಲ್ಫ್ ವರ್ತ್ ಅದರಿಂದ ಏನು ಕಡಿಮೆ ಆಗೋದಿಲ್ಲ. ನೋಡಿ, ಆ ರೀತಿಯಾಗಿ ನಾವು ಅದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಲ್ಲ ಅಂತಂದ್ರೆ ಎಷ್ಟು ಹಾಯಾಗಿರ್ಬೋದು. ನನ್ ಕೆಲ್ಸ ನಾನ್ ಮಾಡಿದೀನಿ, ಅದು ಎಷ್ಟು ಜನ ನೋಡ್ತಾರೋ ಬಿಡ್ತಾರೋ ಅದು ನನಗ್ ಸಂಬಂಧ ಇಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ರೆ. ಮತ್ತೆ ಕೆಲವರು ಇರ್ತಾರೆ, ಒಂದು ಆ ಕ್ಲಾಸ್ ಮಾಡಿರ್ತಾರೆ, ಏನೋ ಒಂದು ವರ್ಕ್ಶಾಪ್ ಮಾಡಿರ್ತಾರೆ, ಪ್ರತಿ ದಿನ ಯೂಟ್ಯೂಬ್ ನೋಡ್ತಾರೆ, ಇವತ್ತೆಷ್ಟು ಜನ ನೋಡಿದ್ರು, ಇವತ್ತೆಷ್ಟು ಜನ ನೋಡಿದ್ರು, ಯಾಕೆ ಹೆಚ್ಚಿಗೆ ಆಗ್ತಾ ಇಲ್ಲ. ಅದೆಲ್ಲ ಬೇಡ ನಮ್ಗೆ. ಅದೇ ರೀತಿ ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಬಿಡಬೇಕು. ಮತ್ತೆ ಎಷ್ಟೋ ಜನರಿಗೆ ಕೋಪ ಇರುತ್ತೆ, ಎಷ್ಟು ಜನರ ಮೇಲೆ ಕೋಪ ಇರುತ್ತೆ. ಅವ್ರು ಆ ರೀತಿ ಮಾಡಿದ್ರು ಈ ರೀತಿ ಮಾಡಿದ್ರು ಅಂದ್ಕೊಂಡು ಅವ್ರಿಗೆ ಹೇಗಾದ್ರೂ ನಾನು ಬುದ್ಧಿ ಕಲಿಸ್ಬೇಕು ಅಂದ್ಕೊಳ್ತೀನಿ. ಅವ್ರಿಗೆ ನಾನು ಏನು ಅನ್ನೋದು ತೋರಿಸ್ಬೇಕು. ಆ ಎದುರಿನ ವ್ಯಕ್ತಿ ನಾನು ಒಪ್ಕೊಳ್ಳೋ ಹಾಗೆ ಮಾಡ್ಬೇಕು, ಅವರಿಗೆ ಪ್ರೂವ್ ಮಾಡ್ಬೇಕು. ನಾನು ಅವ್ರ ತಪ್ಪನ್ನ ಅವ್ರು ರಿಯಲೈಸ್ ಆಗ್ಬೇಕು, ನನ್ನ ಕ್ಷಮಾಪಣೆ ಕೇಳುವಂತೆ ಮಾಡ್ಬೇಕು. ಇದೆಲ್ಲ ಕೂಡ ಸರಿ ಅಲ್ಲದ ಅವಶ್ಯಕತೆಗಳು. ಅಂದ್ರೆ ನಿಮ್ಮ ಒಂದು ಆನಂದದ ಬೀಗದ ಕೈಯನ್ನ ತಗೊಂಡು ಹೋಗಿ ಎದುರಿನ ವ್ಯಕ್ತಿಯ ಒಂದು ಭಾವನೆಗಳಲ್ಲಿ ಇಡ್ತಾ ಇದ್ದೀರಾ, ಅದನ್ನ ಬಿಟ್ಬಿಡ್ತೀರಾ ಅಂದ್ಕೊಳ್ಳಿ. ಓಕೆ, ನನಗೆ ಯಾರನ್ನೂ ಒಪ್ಸೋ ಅವಶ್ಯಕತೆ ಇಲ್ಲ, ನನಗೆ ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಯಾರೂ ಬಂದು ನನಗೆ ಸಾರಿ ಕೇಳುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಆಗ ನಿಮ್ಮ ಆನಂದ ನಿಮ್ಮ ಕೈಯಲ್ಲಿರುತ್ತೆ. ನಾನು ನನ್ನ ಸಂತೋಷದ ಕೀಯನ್ನ ಯಾರಿಗೂ ಕೊಡಲ್ಲ, ನನ್ನ ರಿಮೋಟ್ ನನ್ನ ಕೈಯಲ್ಲೇ ಇಟ್ಕೊಳ್ತೀನಿ. ಸೊ ಇದೆಲ್ಲ ಯಾವಾಗ ಬರುತ್ತೆ ಅಂದ್ರೆ ಗಂಡ ಹೆಂಡತಿ ನಡುವೆ ಸಿಚುಯೇಷನ್ಸ್ ಬರ್ಬೋದು, ಬೇರೆ ಯಾವುದೇ ಪರಿಸ್ಥಿತಿ ಇರಬಹುದು. ನಾವು ಈ ಒಂದು ಅವಶ್ಯಕತೆಗಳನ್ನ ಹಿಡ್ಕೊಳ್ತೀವಿ. ನಾವು ಯಾರನ್ನೂ ಒಪ್ಸೋ ಅವಶ್ಯಕತೆ ಇಲ್ಲ, ಯಾರನ್ನೂ ಮೆಚ್ಚೋ ಅವಶ್ಯಕತೆ ಇಲ್ಲ ಅಂತ ಎಲ್ಲವನ್ನೂ ಬಿಡಬೇಕು. ಯಾರು ಒಪ್ಪಿಕೊಂಡ್ರು ಒಪ್ಕೊಳ್ದೇ ಇದ್ರು, ಯಾರು ಗೆದ್ದರು ಗೆಲ್ದೇ ಇದ್ರು, ಏನು ಸಾಧಿಸಿದ್ರು ಸಾಧಿಸದೇ ಇದ್ರು, ನಮ್ಮ ಅಸ್ತಿತ್ವದಲ್ಲೇ ನಮ್ಮ ಬೆಲೆಯನ್ನ ನಾವು ನೋಡ್ಕೋಬೇಕು. ಆಗ ನಾವು ಹೊಸ ಅವಕಾಶವನ್ನ ಹೊಸ ಸೃಷ್ಟಿಯನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅದೇ ರೀತಿ ನಾನು ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋ ಭಾವನೆ ಅದು ಬಿಡ್ಬೇಕು. ನಾವು ಯಾರು ಪರ್ಫೆಕ್ಟ್ ಆಗಿರ್ಬೇಕಾಗಿಲ್ಲ. ಇನ್ನು ಒಂದು ವಿಷಯ ಹೇಳಿದ್ದಾರೆ, ನಾವು ಸಾಕಷ್ಟು ಜನ ಪೂಜೆ ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ನಾವೆಲ್ಲ ಈ ಒಂದು ಧ್ಯಾನಕ್ಕೆ ಆಧ್ಯಾತ್ಮಿಕತೆಗೆ ಬರುವ ಮುನ್ನ ಎಷ್ಟೋ ರೀತಿಯ ಪೂಜೆ ಮಾಡ್ತಾ ಇದ್ವಿ. ಒನ್ ಫೈನ್ ಡೇ ಧ್ಯಾನಕ್ಕೆ ಬರ್ತೀವಿ, ಧ್ಯಾನ ತುಂಬಾ ಶ್ರೇಷ್ಠ ಅಂತ ಗೊತ್ತು. ನಾವು ಕೇಳಿದೀವಲ್ಲ, ಕೋಟಿ ಪೂಜಾ ಸಮಂ ಸ್ತೋತ್ರಂ, ಕೋಟಿ ಸ್ತೋತ್ರಂ ಸಮಂ ಜಪಂ, ಕೋಟಿ ಜಪಂ ಸಮಂ ಧ್ಯಾನಂ, ಕೋಟಿ ಧ್ಯಾನಂ ಸಮಂ ಸಮಾಧಿ. ಆದರೂ ಕೂಡ ಅವರು ಈ ಪೂಜೆ ಮಾಡೋದು ಬಿಡಲ್ಲ, ಜಪ ಮಾಡೋದು ಬಿಡಲ್ಲ. ಕೆಲವರಿಗೆ ಆ ಜಪ ಮಾಡ್ತಾ ಮಾಡ್ತಾ ಅವರಲ್ಲಿ ಅವರಿಗೆ ಒಂದು ಆಧ್ಯಾತ್ಮಿಕತೆಯಲ್ಲಿ
ಮುಂದೆ ಹೋಗಿರ್ತಾರೆ, ಅವ್ರಿಗೆ ಎಷ್ಟೋ ಬದಲಾವಣೆ ಸಿಕ್ಕಿರುತ್ತೆ. ಹಾಗಲ್ಲ, ಅವ್ರ ವಿಷಯ ನಾವು ಮಾತಾಡೋಣ. ಕೆಲವರಿಗೆ ಪೂಜೆ ಮಾಡ್ತಾ ಇರ್ತಾರೆ, ಧ್ಯಾನಕ್ಕೆ ಬಂದಿರ್ತಾರೆ, ಧ್ಯಾನದಲ್ಲಿ ಎಷ್ಟೋ ಅವ್ರಿಗೆ ಬದಲಾವಣೆ ಸಿಕ್ಕಿರುತ್ತೆ, ಆದ್ರೂ ಕೂಡ ಪೂಜೆ ಮಾಡೋದು ಬಿಡಲ್ಲ, ಜಪ ಮಾಡೋದು ಬಿಡೋದಿಲ್ಲ. ಸೊ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಉದಾಹರಣೆಗೆ ನಾವು ಮೆಟ್ಲುಗಳನ್ನ ಹತ್ತುತ್ತಾ ಇರ್ತೀವಿ ನೋಡಿ, ಪೂಜೆ, ಜಪ, ಸ್ತೋತ್ರ ಇವೆಲ್ಲ ಒಂದೊಂದು ನಮ್ಮ ಆಧ್ಯಾತ್ಮಿಕತೆಯ ಮೆಟ್ಲುಗಳು. ಈಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಓದಿದ್ಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗ್ತೀವಿ, ಪ್ರೈಮರಿಯಿಂದ ಹೈಸ್ಕೂಲ್ಗೆ ಹೋಗ್ತೀವಿ, ಹೈಸ್ಕೂಲಿಂದ ಕಾಲೇಜಿಗೆ ಹೋಗ್ತೀವಿ, ಕಾಲೇಜಿಂದ ಮಾಸ್ಟರ್ ಡಿಗ್ರಿ ಮಾಡ್ತೀವಿ. ಅದು ಒಂದೊಂದೇ ಸ್ಟೇಜ್. ಅದೇ ರೀತಿ ಆಧ್ಯಾತ್ಮಿಕತೆಯಲ್ಲೂ ಕೂಡ ಇವೆಲ್ಲ ಸ್ಟೇಜಸ್. ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ನಾನು ಜಪವನ್ನೂ ಮಾಡ್ತೀನಿ, ಪೂಜೆಯನ್ನೂ ಮಾಡ್ತೀನಿ, ಧ್ಯಾನವನ್ನೂ ಮಾಡ್ತೀನಿ ಅಂತ ಯಾವುದನ್ನೂ ಬಿಡೋದಿಲ್ಲ. ಈಗ ಮೆಟ್ 1 2 3 4 5 ಮೆಟ್ಲುಗಳಿರುತ್ತೆ. ಇಲ್ಲಿ ಒಂದ್ ಕಾಲಿಟ್ಟಿದ್ದೀರಾ, ಇಲ್ಲಿ ಒಂದ್ ಕಾಲಿಟ್ಟಿದ್ದೀರಾ. ಸೊ ಈ ಕಾಲು ಇನ್ನೊಂದು ಸ್ಟೆಪ್ ನೀವು ಮೇಲೆ ಹೋಗ್ಬೋದು, ಆದ್ರೆ ಇನ್ನೂ ಮೇಲೆ ಹೋಗೋದಕ್ಕೆ ಈ ಕಾಲು ತೆಗೆದು ನೀವು ಮೇಲೆ ಹೋಗ್ಲೇಬೇಕು. ಅಂದ್ರೆ ನೀವು ಧ್ಯಾನದಲ್ಲಿ ಮುಂದುವರಿಬೇಕು, ಇನ್ನೂ ಆಳವಾಗಿ ಹೋಗ್ಬೇಕು ಅಂದಾಗ ಈ ಮೊದಲನೇ ಅವುಗಳನ್ನೆಲ್ಲ ಬಿಡ್ತಾ ಬರ್ಬೇಕು. ಇಲ್ಲಪ್ಪ, ನನಗೆ ಒಂದ್ ಅರ್ಧ ಗಂಟೆ ಧ್ಯಾನ ಮನಸ್ಸಿಗೆ ನೆಮ್ಮದಿ ಸಲುವಾಗಿ ಸಾಕು ಅಂತಂದ್ರೆ ನೋ ಪ್ರಾಬ್ಲಮ್. ಆದ್ರೆ ಧ್ಯಾನದಲ್ಲಿ ನಮ್ಮ ಗುರುಗಳು ಹೇಳಿರೋ ರೀತಿ ಮುಂದೆ ಮುಂದೆ ಆಳವಾಗಿ ಹೋಗ್ಬೇಕು ಅಂತಂದ್ರೆ ಈ ಕೆಳಗಿನ ಕಾಲನ್ನು ತೆಗೆದು ನಾವು ಮೇಲೆ ಇಡ್ಲೇಬೇಕಾಗತ್ತೆ. ಆತ್ಮದಿಂದ ಬರುವ ಸಂದೇಶಗಳನ್ನ ಕೇಳಿಸ್ಕೋಬೇಕು, ಆತ್ಮದ ಜೊತೆ ಒಂದಾಗ್ಬೇಕು ಅಂತ ನಮ್ಗೆ ಇದ್ರೆ ಅದೆಲ್ಲವನ್ನ ನಾವು ಬಿಡ್ತಾ ಹೋಗ್ಬೇಕು. ಬಿಡಬೇಕಾಗಿರೋದನ್ನ ಬಿಟ್ಟಾಗ ಬರಬೇಕಾಗಿರೋದು ಬರುತ್ತೆ, ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ತಮ್ಮ ಬಗ್ಗೆ ತಾವು ಕಥೆಗಳನ್ನ ಹೇಳ್ತಾ ಇರ್ತಾರೆ. ನೀವು ನೋಡಿರ್ಬೋದು, ಹಿರಿಯರು ಅವ್ರ ಹತ್ರ ಯಾವಾಗ ಹೋಗಿ ಕುತ್ಕೊಂಡ್ರು, ನಾನ್ ಚಿಕ್ಕವನಿದ್ದಾಗ ಅದು ಮಾಡ್ತಿದ್ದೆ, ಅಷ್ಟು ವ್ಯಾಪಾರ ಮಾಡ್ತಿದ್ದೆ, ಅಷ್ಟು ಕೆಲಸ ಮಾಡ್ತಿದ್ದೆ, ಅಷ್ಟು ಟ್ರಾವೆಲ್ ಮಾಡ್ತಾ ಇದ್ದೆ, ನಾನು ತುಂಬಾ ಗಟ್ಟಿ ಇದ್ದೆ ಹೇಳ್ತಿರ್ತಾರೆ. ಹೆಂಗಸರು ಕೂಡ, ನನ್ ಮನೆಗೆ ಅಷ್ಟು ಜನ ಬರ್ತಾ ಇದ್ರು, ನಾನ್ ಬೆಳಗ್ಗೆ ಎದ್ದು ಇಷ್ಟು ಅಡಿಗೆ ಮಾಡ್ತಾ ಇದ್ದೆ, 50 ಜನಕ್ಕೆ ಅಡಿಗೆ ಮಾಡ್ತಿದ್ದೆ, 100 ಜನಕ್ಕೆ ಅಡಿಗೆ ಮಾಡ್ತಾ ಇದ್ದೆ, ನಾನು ಅಡಿಗೆಯವ್ರನ್ನೂ ಇಟ್ಕೊಳ್ತಿದ್ದಿಲ್ಲ. ಸೊ ತಮ್ದೇ ಕಥೆಗಳು ಹೇಳ್ತಾ ಇರ್ತಾರೆ. ಆದ್ರೆ ಆ ಹಳೆಯದನ್ನ ಬಿಡಬೇಕು, ನಿಮ್ಮ ಬಗ್ಗೆ ನೀವು ಹೊಸ ಸ್ಟೋರಿಯನ್ನ ಕ್ರಿಯೇಟ್ ಮಾಡ್ಬೇಕು. ಅದನ್ನೇ ರಿಪೀಟ್ ಮಾಡ್ತಾ ಇದ್ರೆ ಕೇಳೋರ್ಗೂ ಬೇಜಾರಾಗುತ್ತೆ, ನಿಮ್ಮಲ್ಲೂ ಕೂಡ ಹೊಸ ಹೊಸ ಅವಶ್ಯಕತೆಗಳು ಹತ್ರ ಬರೋದಿಲ್ಲ, ಅವಕಾಶಗಳು ನಿಮ್ಮ ಹತ್ರ ಬರೋದಿಲ್ಲ. ನೋಡಿ, ನಮ್ಮ ಪತ್ರಿಜಿ ಅವರು ಈ ಧ್ಯಾನ ಮಾರ್ಗಕ್ಕೆ ನಮ್ಮನ್ನ ಕರ್ಕೊಂಡ್ ಬಂದು ಪ್ರತಿ ಒಬ್ಬರಿಗೂ ಹೊಸ ಹೊಸ ಸ್ಟೋರಿಯನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಾವ್ ಯಾರ್ ಭೇಟಿ ಆದ್ರು, ಯಾರ ಹತ್ರ ಹೋದ್ರು, ಓ ನಾನು ಈ ಪುಸ್ತಕ ಓದಿದೆ, ಈ ಸಬ್ಜೆಕ್ಟ್ ತಿಳ್ಕೊಂಡೆ, ಆ ಸಬ್ಜೆಕ್ಟ್ ಗೊತ್ತಿರ್ಲಿಲ್ಲ ಅಂತ ನಾವು ಹೊಸ ಸಬ್ಜೆಕ್ಟ್ ಬಗ್ಗೆ ಹೇಳ್ತೀವಿ. ಇವತ್ತು ಸತ್ಸಂಗದಲ್ಲಿ ಈ ವಿಷಯಗಳನ್ನ ತಿಳ್ಕೊಂಡೆ ಅಂತ ಹೊಸ ವಿಷಯಗಳನ್ನ ಹೇಳ್ತೀವಿ. ಇವತ್ತು ನಾವು ಧ್ಯಾನ ಮಹಾಚಕ್ರಕ್ಕೆ ಹೋಗಿದ್ವಿ, ಅಲ್ಲಿ ಅವರ ಅನುಭವಗಳನ್ನ ಹೇಳಿದ್ರು ಅಂತ ಹೊಸ ವಿಷಯಗಳನ್ನ ಹೇಳ್ತೀವಿ. ಹೊಸದಾಗಿ ಅಚೀವ್ಮೆಂಟ್ ಮಾಡ್ತಾ ಇರ್ತೀವಿ. ಕೆಲವರು 55 ವರ್ಷ ಆದ್ರು, ನಮ್ಮ ಅಕ್ಕ ಉಮಾರಾಣಿ ಇದ್ದಾರೆ, ಸ್ಕೂಟರ್ ಕಲ್ತ್ರು, ಕಾರ್ ಕಲ್ತ್ರು, ಎಷ್ಟೋ ಜನ 50 ವರ್ಷ ಆದ್ಮೇಲೆ ಸ್ವಿಮ್ಮಿಂಗ್ ಕಲ್ತ್ಕೊಂಡ್ರು. ನಾನು ಮಾತನಾಡಕ್ ಬರ್ದೇ ಇರೋಳು ಕ್ಲಾಸಸ್ ಮಾಡೋಷ್ಟು ಅಚೀವ್ಮೆಂಟ್ ಮಾಡ್ಕೊಂಡೆ. ಹೀಗೆ ಹೊಸದನ್ನ ನಾವು ಸೃಷ್ಟಿ ಮಾಡೋದಕ್ಕೆ ನಮ್ಮ ಗುರುಗಳು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ಬೇರೆಯವ್ರ ತರ ನಾವು ನಮ್ಮ ಹಳೇ ಕಥೆಗಳನ್ನ ಹೇಳ್ತಾನೆ ಎಲ್ಲರಿಗೂ ಬೇಜಾರು ಮಾಡ್ಬಿಡ್ತಾ ಇದ್ರು. ಆದ್ರಿಂದ ಹಳೆ ಕಥೆಗಳನ್ನ ಹೇಳೋದನ್ನ ಬಿಡ್ಬೇಕು. ಅವಶ್ಯಕತೆ ಇದ್ರೆ ಹೇಳ್ಬೇಕು, ಹೇಳ್ಬಾರ್ದಂತಲ್ಲ.
ಅಲ್ಲಿ ಅವಶ್ಯಕತೆ ಇರಬೇಕು. ಆದ್ರೆ ಪ್ರತಿದಿನಾನು ಅದನ್ನೇ ನಾವು ರಿಪೀಟ್ ಮಾಡಬಾರ್ದು. ನಾವು ಹಳೆಯದನ್ನ ಬಿಟ್ಟಾಗ, ನಮ್ಮ ಜೀವನವನ್ನ ಬದಲಾಯಿಸ್ಕೊಂಡಾಗ ಅಲ್ಲಿ ತುಂಬಾ ಧೈರ್ಯ ಬೇಕಾಗತ್ತೆ, ತುಂಬಾ ನಂಬಿಕೆ ಬೇಕಾಗತ್ತೆ, ಆತ್ಮವಿಶ್ವಾಸ ಬೇಕಾಗತ್ತೆ. ಆದ್ರೆ ಆ ಹೊಸ ಜೀವನಕ್ಕೆ ಹೋದಾಗ ಎಷ್ಟು ಅದ್ಭುತಗಳು, ಎಷ್ಟು ಸಾಹಸಗಳು, ಎಷ್ಟು ಸಂತೋಷಗಳು ನಮ್ಗೆ ಕಾದಿರ್ತವೆ. ಎಲ್ಲಾ ರೀತಿ ಅನುಭವಗಳನ್ನ ಹೊಂದೋದಕ್ಕೆ ನಾವು ಈ ಭೂಮಿಗೆ ಬಂದಿದ್ದೀವಿ. ಮತ್ತೆ ಎಷ್ಟೋ ಆ ದುಃಖಗಳು ತುಂಬಾ ಆಳವಾಗಿ ನಮ್ಮಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಅವುಗಳನ್ನ ತಾಳ್ಮೆಯಿಂದ ಪ್ರಯತ್ನ ಪಟ್ಟು ನಾವು ಬಿಡಬೇಕು. ಒಂದೇ ಸಲ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಸಮಯ ಬೇಕಾಗತ್ತೆ. ಪ್ರತಿದಿನ 90 ಸೆಕೆಂಡ್ಗಳು ಅದರ ಮೇಲೆ ನಾವು ವರ್ಕ್ ಮಾಡಿ ಅದನ್ನ ಬಿಡೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಸೊ ಇನ್ನು ಕೆಲವು ಜನರು ಟಾಕ್ಸಿಕ್ ಇರ್ತಾರೆ. ಅವ್ರ ಜೊತೆ ಒಂದ್ ರಿಲೇಶನ್ ಇರುತ್ತೆ, ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತು, ಆಗದೇ ಇದ್ರು ಕೂಡ ಅದೇ ರಿಲೇಶನ್ ಅಲ್ಲಿ ಉಳ್ಕೊಂಡಿರ್ತಾರೆ. ಎಕ್ಸಾಂಪಲ್, ಈಗ ಒಂದು ಹುಡುಗಿ ಫ್ರೆಂಡ್ಶಿಪ್ ಮಾಡ್ತಾರೆ, ಅಥವಾ ಬಿಸ್ನೆಸ್ ಅಲ್ಲಿ ಇಬ್ರು ಪಾರ್ಟ್ನರ್ಸ್ ಇರ್ತಾರೆ. ಆ ಪಾರ್ಟ್ನರ್ ಸರಿ ಇಲ್ಲ ಅಂತ ಗೊತ್ತಿರುತ್ತೆ, ಅವನಿಂದ ಏನು ಒಳ್ಳೇದಾಗ್ತಾ ಇಲ್ಲ ಅಂತ ಗೊತ್ತಿರುತ್ತೆ, ಆದ್ರೂ ಕೂಡ ಅವರನ್ನ ಬಿಡೋದಕ್ಕೆ ಭಯ. ಸೊ ಅದನ್ನ ನಾವು ಬಿಡ್ತಾ ಹೋಗ್ಬೇಕು. ಬಿಟ್ಟಾಗ ಅದರಿಂದ ನಮ್ಗೆ ಒಳ್ಳೆಯದೇ ಆಗತ್ತೆ. ಸೊ ಯಾವ ರೀತಿ ಎಷ್ಟು ತರಹ ಭಾವನೆಗಳು ನಾವು ಬಿಡ್ತಾ ಹೋಗ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದ್ವಿ. ಅದೇ ರೀತಿ ಕೆಲವು ಕಾಯಿಲೆಗಳು, ಆ ಕಾಯಿಲೆಗಳು ಬಂದಾಗ ಅದ್ರ ಜೊತೆಗೇ ಇರೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಅಯ್ಯೋ ನನಗ್ BP ಇದೆ, ನನಗ್ ಶುಗರ್ ಇದೆ, ಇದು ಹೋಗೋದಿಲ್ಲ, ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ನೀವು ಸಾಯೋವರೆಗೂ ಮಾತ್ರೆ ತಗೋಬೇಕು ಅಂತ ಹೇಳಿದ್ದಾರೆ. ಯಾರ ಹತ್ರ ಹೋದ್ರು ನನಗ್ ಶುಗರ್ ಇದೆ, ನನಗ್ ಸ್ವೀಟ್ ಕೊಡ್ಬೇಡಿ, ನನಗ್ ಶುಗರ್ ಇದೆ, ವೀಕ್ನೆಸ್ ಆಗಿದೆ, ನಾನ್ ಶುಗರ್ ಬರೋಕಿನ ಮುಂತೆ ಚೆನ್ನಾಗಿದ್ದೆ, ಇದು ಬಂದ ಮೇಲೆ ನನಗ್ ತುಂಬಾ ತೊಂದರೆ ಆಗಿದೆ. ಸೊ ಯಾವಾಗ್ಲೂ ಅದ್ರ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಸೊ ಆ ಭಯವನ್ನ ಬಿಡಬೇಕು. ಇದು ಬಂದಿದ್ಯಾ, ಓಕೆ, ಯಾಕೆ ಬಂದಿದೆ ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿ ನಮ್ಮ ಎಮೋಷನ್ಗಳನ್ನ, ದುಃಖಗಳನ್ನ, ಕೋಪನ, ಹಗೆತನವನ್ನ ಎಲ್ಲವನ್ನ ಬಿಟ್ಟಾಗ ಆ ಒಂದು ಕಾಯಿಲೆ ಕೂಡ ತಾನೇ ಹೊರಟೋಗುತ್ತೆ. ಎಲ್ಲ ಜ್ಞಾನವನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕು, ಬಿಡ್ತಾ ಹೋಗ್ಬೇಕು. ಸೊ ಇದೇ ಆ ಆರ್ಟ್ ಆಫ್ ಲೆಟಿಂಗ್ ಗೋ, ಅಂದ್ರೆ ಬಿಟ್ಟು ಬಿಡುವ ಕಲೆ. ಈ ಕಲೆಯನ್ನ ನಾವು ಅಭ್ಯಾಸ ಮಾಡಿದಾಗ ನಾವು ಎಷ್ಟೊಂದು ಹೊಸ ಮನುಷ್ಯರಾಗ್ತೀವಿ, ಎಷ್ಟೊಂದು ಖುಷಿ ನಮ್ಮ ಜೀವನದಲ್ಲಿ ಬರುತ್ತೆ. ನಾವು ಈ ಭೂಮಿಗೆ ಬಂದಿರೋದೇ ಸಂತೋಷವಾಗಿರೋದಕ್ಕೆ, ದುಃಖದಿಂದ ಗೋಳಾಡೋದಕ್ಕಲ್ಲ. ನೋಡಿ, ಈ ಧ್ಯಾನ ಅನ್ನೋದು, ಸತ್ಸಂಗ ಅನ್ನೋದು, ಈ ಧ್ಯಾನ ಮಾರ್ಗ, ಇದೆಲ್ಲವೂ ನಮ್ಗೆ ಎಷ್ಟು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗುತ್ತೆ, ನಮ್ಮ ಜೀವನದಲ್ಲಿ ಬದಲಾಯಿಸ್ಕೊಳ್ಳೋದಕ್ಕೆ ಎಷ್ಟು ಅವಕಾಶಗಳನ್ನ ಕೊಡ್ತಾ ಹೋಗುತ್ತೆ. ಆದ್ರಿಂದ ಬದಲಾವಣೆಗೆ ನೀವು ಸಿದ್ಧರಾಗ್ಬೇಕು, ಬಿಡೋದಕ್ಕೆ ಸಿದ್ಧರಾಗ್ಬೇಕು, ತುಂಬಾ ಸುಲಭವಾಗಿ ಬಿಡೋದನ್ನ ಕಲಿಬೇಕು. ಆಗ ನಾವು ನೆಮ್ಮದಿಯಾಗಿ ಜೀವನ ಮಾಡಬಹುದು. ಓಕೆ ಫ್ರೆಂಡ್ಸ್, ಸೊ ಇವತ್ತಿಗೆ ಈ ಒಂದು ಆರ್ಟ್ ಆಫ್ ಲೆಟ್ಟಿಂಗ್ ಅನ್ನ ನಾವು ಮುಗಿಸ್ತಾ ಇದ್ದೀವಿ. ಅವಕಾಶ ನೀಡಿದ ರಂಗನಾಥ್ ಗುರೂಜಿ ಅವರಿಗೂ, ಮಹಾವತಾರ್ ಟಿವಿಯ ಎಲ್ಲಾ ಸದಸ್ಯರಿಗೂ ಕೋಟಿ ಧನ್ಯವಾದಗಳು. ಹಾಗೂ
ಪ್ರತಿದಿನ ತಾಳ್ಮೆಯಿಂದ ಎಲ್ಲಾ ಸತ್ಸಂಗಗಳನ್ನ ಕೇಳ್ತಾ ಇರುವ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.